ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಕಂಪನೀಸ್, ಎಸ್ಪೆಷಲಿ ಯು ಎಸ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕೆಲವೊಂದು ಕಂಪನೀಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಸುಮಾರು ಸಲ ಅನ್ಕೋಬಹುದು, ನಾವು ಇಂಡಿಯಾದಲ್ಲಿರುವಂಥ ಸ್ಟಾಕ್ ಎಷ್ಟಿದೆ ಅಷ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾವು ಯೂಶಲಿ ಪ್ರಿಫರ್ ಮಾಡ್ತೀವಿ. ಬಟ್ ಇಂಟರ್ನ್ಯಾಷನಲ್ ನಲ್ಲಿ ನಾವೇನಾದರೂ ಎಕ್ಸ್ಚೇಂಜಸ್ ಹೋಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಂದ್ರೆ ಅದರಲ್ಲಿರುವಂಥ ಕಾಸ್ಟ್, ಅದ್ರ ಜೊತೆಗೆ ಅದರಲ್ಲಿರುವಂಥ ಒಂದು ಬ್ರೋಕರೇಜಸ್ ಆಗಿರ್ಬೋದು, ಟ್ಯಾಕ್ಸಸ್ ಆಗಿರ್ಬೋದು, ಇದು ತುಂಬಾ ಹ್ಯೂಜ್ ಆಗಿರೋದ್ರಿಂದ ನೀವೊಂದು ಸಣ್ಣ ಪುಟ್ಟ ಒಂದು ₹500, ₹1000, ₹2000 ಈ ರೀತಿ ಒಂದು ಅಮೌಂಟ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಸಾಧ್ಯ ಆಗಲ್ಲ ಅನ್ನೋದನ್ನ ಬಿಟ್ಟು ಆಲ್ಟರ್ನೇಟಿವ್ ಏನಾದ್ರು ಹುಡುಕಿದ್ರೆ ನಮ್ಗೆ ಏನಾದ್ರು ಒಂದು ಆಪ್ಷನ್ ಸಿಕ್ಕಿದ್ರೆ ಯಾವ ರೀತಿ ಇರುತ್ತೆ? ಸೊ ಅದೊಂದು ಖುಷಿ ಅಲ್ವಾ? ಅದುವೇ ಈ ನಮ್ಮ ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ಈ ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ ನಾನು ಫ್ಯಾಂಗ್ ಅಂತ ಹಾಕಿದ್ದೀನಿ. ಸೊ ಫ್ಯಾಂಗ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಆಗಿರೋ ಟಾಪ್ 5 ಕಂಪನೀಸ್ ಅಂತ ಹೇಳ್ಬೋದು. ಸೊ ಎಫ್ ಅಂದ್ರೆ ಫೇಸ್ಬುಕ್, ಅಮೆಜಾನ್, ಆಪಲ್, ನೆಟ್ಫ್ಲಿಕ್ಸ್, ಅದರ ಜೊತೆಗೆ ಗೂಗಲ್. ಸೊ ಗೂಗಲ್ ಅದರ ಪೇರೆಂಟ್ ಕಂಪನಿನ ಆಲ್ಫಾಬೆಟ್ ಅಂತ ಕರೀತಾರೆ. ಸೊ ಈ ರೀತಿಯ ಕಂಪನಿಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಒಂದು ಸಣ್ಣ ಐಡಿಯಾ ಕೊಡ್ತೀನಿ. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೂ ಸೂಪರ್ ಆಗಿದ್ದೀರಾ, ಅಕೌಂಟ್ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿದ್ರೆ 9620275275ಗೆ ವಾಟ್ಸ್ಆಪ್ ಮಾತ್ರ ಮಾಡ್ಬೋದು. ನನ್ನ ರೆಫರೆನ್ಸ್ ಮುಖಾಂತರ ಅಪ್ ಸ್ಟಾಕ್, ಜೆರೋದಾ ಮತ್ತು ಏಂಜಲ್ ಬ್ರೋಕಿಂಗ್ ಮುಖಾಂತರ ಫ್ರೀ ಅಕೌಂಟ್ ಏನಾದ್ರು ಓಪನ್ ಮಾಡಿದ್ರೆ ಕ್ಯಾಶ್ ಆ್ಯಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಟ್ರೇಡ್ ಐಡಿಯಾಸ್ ಆಗಿರ್ಬೋದು, ಅದ್ರ ಎಸ್ಪೆಷಲಿ ಆಪ್ಷನ್ಸ್ ನಾನು ಇವಾಗ ಏನು ಹೊಸದಾಗಿ ಶುರು ಮಾಡಿದ್ದೀನಿ. ಸೊ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಿದೆ. ಸೊ ಆ ರೀತಿ ಒಂದು ಆಪ್ಷನ್ ಐಡಿಯಾಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಪ್ರೈವೇಟ್ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಸರಿ ಸ್ನೇಹಿತರೆ, ಈ ಒಂದು ಫ್ಯಾಂಗ್ ಅಂದ್ರೆ ನಾವು ಹೇಳಿದ ಫ್ಯಾಂಗ್ ಅಂದ್ರೆ ಏನು? ಈ ಟಾಪ್ 5 ಕಂಪನೀಸ್ ಹೇಳಿದಾನೆ. ಈ ಟಾಪ್ 5 ಕಂಪನೀಸ್ ಜೊತೆಗೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಮಗೆ ಸುಮಾರು ಲಕ್ಷಗಳು ಬೇಕು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಟ್ ಅದನ್ನ ಎಸ್ಕೇಪ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಸೊ ನೀವೇನಾದ್ರೂ ಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಆ ರೀತಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇಂಡಿಯಾದಲ್ಲಿ ಇರುವಂತ ಒನ್ ಆಫ್ ದಿ ಬ್ರೋಕರೇಜ್ ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಮೋತಿಲಾಲ್ ಓಸ್ವಾಲ್ ಅನ್ನೋ ಒಂದು ಕಂಪನಿ, ಅವರು ನ್ಯಾಸ್ಡಾಕ್ ಅಲ್ಲಿ ಇರುವಂತಹ 100 ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಒಂದು ಫಂಡ್ ತರ ಮಾಡಿದ್ದಾರೆ. ಅದುವೇ ನಮ್ಮ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸೊ ಈ ಒಂದು ಫಂಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ನ್ಯಾಸ್ಡಾಕ್ ಅಥವಾ US ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಟಾಪ್ 100 ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ನಮ್ಮ ನ್ಯಾಸ್ಡಾಕ್ 100 ETF ಅನ್ನೋ ಒಂದು ಪ್ರಾಡಕ್ಟ್ ಮುಖಾಂತರ. ಸೊ ಇದರಲ್ಲಿ ಒಂದು ರಿಸ್ಕ್ ನೋಡಿದ್ರೆ ಸ್ನೇಹಿತರೆ ಆಲ್ಮೋಸ್ಟ್ ಒಂದು 80 to 90% ಹೈ ರಿಸ್ಕ್ ಇರುವಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಮೋತಿಲಾಲ್ ಓಸ್ವಾಲ್ ಅನ್ನುವ ಈ ಒಂದು ಏನಂತಾರೆ ಒಂದು ETF ಅಥವಾ N100 ಅಂತ ಕರೀತಾರೆ ಸ್ನೇಹಿತರೆ. ಈ ಒಂದು 100 ಯಾವ ರೀತಿ ವರ್ಕ್ ಆಗುತ್ತೆ ಹೆಂಗೆ ಅಂತ ಒಂದು ಐಡಿಯಾ ಕೊಡ್ತೀನಿ. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ನೀವೇನಾದ್ರೂ ಸ್ಟಾರ್ಟ್ ಆದಾಗಿಂದ ಏನಾದ್ರು ಒಂದು ₹10,000 ಹಾಕಿದ್ರೆ ಯಾವ ರೀತಿ ಒಂದು ಇನ್ವೆಸ್ಟ್ಮೆಂಟ್ಸ್ ಗ್ರೋತ್ ಆಗಿರ್ಬೋದು. ನೀವು ನೋಡಿ, ₹10,000 ಹಾಕಿದ್ರೆ ಇವತ್ತಿನ ಅಮೌಂಟ್ ಎಷ್ಟು ಒಂದು ಅಮೌಂಟ್ ಆಗಿರ್ಬೋದು ಅಂತ ನೀವು ನೋಡ್ಬೋದು. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ 2 ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ. ಒಂದು ಬಂದು ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿ ತುಂಬಾ ಪೇಷನ್ಸ್ ಆಗಿ ಕಾಯಬೇಕು. ಇದು ನಿಮಗೆ ಇಮಿಡಿಯೇಟ್ ಇಂಟ್ರಾಡೇ ಕೊಡುವಂತ ಪ್ರಾಫಿಟ್ ರೀತಿ ಕೊಡೋದಿಲ್ಲ. ತುಂಬಾ ಸ್ಲೋ ಅಂಡ್ ಸ್ಟಡಿ ಅಂತ ಹೇಳ್ತಾರಲ್ಲ, ಆ ರೀತಿ ವಿನ್ ಆಗುವಂತ ಒಂದು ಪ್ರಾಡಕ್ಟ್. ಅದ್ರ ಜೊತೆಗೆ ಈ ಒಂದು ಪ್ರಾಡಕ್ಟ್ ಆನ್ ಅನ್ ಆವರೇಜ್ ನೀವು ನೋಡಿದ್ರೆ ಪರ್ ಆನಮ್ 15 to 20% ಒಂದು ರಿಟರ್ನ್ ಕೊಡೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ. ಬಿಕಾಸ್ ಈ ಟ್ರೆಂಡ್ ಸಹ ನೋಡ್ಕೊಬಹುದು ಯಾವ ರೀತಿ ಒಂದು ಗ್ರೋತ್ ಇದೆ ಅಂತ. ಅದರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಯಾವ ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಈ ಒಂದು ಪ್ರಾಡಕ್ಟ್ ಅಲ್ಲಿ ಯಾವ ಯಾವ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿ ನೀವು ನೋಡಬಹುದು. ಟಾಪ್ 10 ಸ್ಟಾಕ್ಸ್ ಕೊಟ್ಟಿದ್ದಾರೆ. ಆಪಲ್ ಆಗಿರ್ಬೋದು, ಆಬ್ವಿಯಸ್ಲಿ ಆಪಲ್ ಐಫೋನ್ ಆಗಿರ್ಬೋದು, ಆಪಲ್ ಲ್ಯಾಪ್ಟಾಪ್ ಆಗಿರ್ಬೋದು, ತುಂಬಾ ಕಾಸ್ಟ್ ಇರುವಂತಹ ಪ್ರಾಡಕ್ಟ್. ಇವತ್ತಿಲ್ಲ ನಾಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಈ ರೀತಿ ಫಾರಿನ್ ಎಂಟಿಟೀಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ. ಸೊ ಮೈಕ್ರೋಸಾಫ್ಟ್ ಆಫೀಸ್, ಅಮೆಜಾನ್, ಟೆಸ್ಲಾ. ಸೊ ಇವಾಗ ಟೆಸ್ಲಾ ಒಂದು ಬೂಮಲ್ಲಿ ಇರುವಂತಹ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫೇಸ್ಬುಕ್, ಆಲ್ಫಾಬೆಟ್ ಅಂದ್ರೆ ಗೂಗಲ್ ಸ್ನೇಹಿತರೆ. ಸೊ ಆಲ್ಫಾಬೆಟ್ ಇನ್ಕಾರ್ಪೊರೇಷನ್, ನೆವಿಡಾ ಕಾರ್ಪೊರೇಷನ್ ಜೊತೆಗೆ ಪೇಪಾಲ್, ನೆಟ್ಫ್ಲಿಕ್ಸ್ ಅನ್ನೋ ಒಂದು ಕಂಪನಿ ಜೊತೆಗೆ ಇಲ್ಲಿ ಡೀಟೇಲ್ಡ್ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡಾಕ್ 100 ಅನ್ನೋ ಒಂದು ಸ್ಟಾಕ್ ಅಲ್ಲಿ ಅಥವಾ ಒಂದು ಪ್ರಾಡಕ್ಟ್ ಅಲ್ಲಿ ಎಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಸೊ 100 ಕಂಪನಿಗಳಿದೆ. ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಎಷ್ಟು ಕಂಪನಿಗಳು ನಿಮ್ಗೆ ಎಲ್ಲ ಸಿಗುತ್ತೆ. ನ್ಯಾಸ್ಡಾಕ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ 100 ಕಂಪನಿಗಳು ಸಿಗುತ್ತೆ. ಅದ್ರ ಜೊತೆಗೆ ಯಾವ ಯಾವ ಪರ್ಸೆಂಟೇಜ್ ಅಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಸಹ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇದನ್ನ ಸಹ ನೀವು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದ್ರ ಜೊತೆಗೆ ಸತೀಶ್ ಅವರೇ, ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಾನು ಯಾವ ರೀತಿ ಮಾಡಬೇಕು, ತುಂಬಾ ಕಷ್ಟನಾ ಅಂತ ಹೇಳಿದ್ರೆ ಏನು ಕನ್ಫ್ಯೂಷನ್ ಇದೆ. ನೋಡಿ, ನಾನು ಏಂಜಲ್ ಬ್ರೋಕಿಂಗ್ ಗೆ ಲಾಗಿನ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ಏಂಜಲ್ ಬ್ರೋಕಿಂಗ್ ಅಲ್ಲಿ ಫುಲ್ ಸರ್ವಿಸ್ ಏನಾದ್ರು ಬೇಕಿತ್ತು ಸ್ನೇಹಿತರೆ, ಅದ್ರ ಜೊತೆಗೆ ತುಂಬಾ ಒಂದು ರಿಸರ್ಚ್ ಮಾಡಿ ಕೆಲವೊಂದು ಅನಾಲಿಸಿಸ್, ಅದ್ರ ಜೊತೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಒಂದು ಐಡಿಯಾ ಕೊಡೋದ್ರಿಂದ ಈ ಒಂದು
ಏಂಜಲ್ ಬ್ರೋಕಿಂಗು ಫುಲ್ ಸರ್ವಿಸ್ ಪ್ಲಸ್ 0 ಡಿಸ್ಕೌಂಟ್ ಬ್ರೋಕರೇಜ್ ಅಲ್ಲಿ ಇರುವಂತಹ ಒಂದು ಬೆಸ್ಟ್ ಒಂದು ಬ್ರೋಕರ್ ಅಂತಾನೆ ಹೇಳ್ಬೋದು ಈ ನಮ್ಮ ಏಂಜಲ್ ಬ್ರೋಕಿಂಗ್. ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಸೊ ಇಲ್ಲಿ ಬಂದು ನೀವು ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೋಡಿ ನಿಮ್ಮೊಂದು ಆಡ್ ಸ್ಟಾಕ್ಸ್ ಆರ್ ಫ್ಯೂಚರ್ಸ್ ಇದೆ. ಇಲ್ಲಿ ಬಂದು N100 ಅಂತ ನೀವು ಸರ್ಚ್ ಮಾಡಬೇಕು. ಸೊ N100 ಅಂದ್ರೆ ನಾಸ್ಟಾಕ್ 100 ಸ್ಟಾಕ್ಸ್ ಅಂತ ಅರ್ಥ. ಸೊ ಇದು ಎರಡು BSE ಮತ್ತೆ NSE ರಿಜಿಸ್ಟರ್ ಆಗಿರುತ್ತೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆಡ್ ಅಂತ ಹೊಡೆದ್ರೆ ಸಾಕು, ನೋಡಿ ಇಲ್ಲಿ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಬರುತ್ತೆ ನೋಡಿ, ಇಲ್ಲಿ ಮೋಸ್ಟ್ ಶೇರ್ಸ್ N100 ETF ಅಂತ ಇದೆ. ಸೊ ಆಸ್ ಆಫ್ ನಾವು 986 ಇದೆ. ಅಲ್ಲಿಗೆ ನೀವು 986 rupees ಹಾಕಿದ್ರೆ US ರಿಜಿಸ್ಟರ್ ಆಗುವಂತ 100 ಕಂಪನಿಯಲ್ಲಿ ಪ್ರೊಪೋರ್ಷನೇಟ್ ಆಗಿ ನಾವು ಪರ್ಸೆಂಟೇಜ್ ಹೇಳಿದನ ಈ ರೀತಿಯ ಒಂದು ಪರ್ಸೆಂಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ತುಂಬಾ ಸೇಫ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಪೋರ್ಟ್ಫೋಲಿಯೋ ಒಂದು ಡೀಟೇಲ್ಡ್ ಪೋರ್ಟ್ಫೋಲಿಯೋ ಇರುವಂತಹ ಒಂದು ಪ್ರಾಡಕ್ಟ್ ಈ ನಮ್ಮ N100 ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಬೈ ಮಾಡೋದು ತುಂಬಾ ಸಿಂಪಲ್. ಇಲ್ಲಿ ಬೈ ಅಂತ ಹೊಡೆದ್ರೆ ಸಾಕು. ಇಲ್ಲಿ ನೋಡಿ ಡೆಲಿವರಿ ಅಂತ ಸೆಲೆಕ್ಟ್ ಮಾಡಿ. ಸೊ ಇದನ್ನ ಟ್ರೇಡಿಂಗ್ ಎಲ್ಲ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. ಇದನ್ನ ನೀವು ಬೈ ಮಾಡಿ ಡೆಲಿವರಿ ಅದ್ರ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾತ್ರ ಮಾಡಿ. ಓಕೆ, ಸೊ ಅಮೌಂಟ್ ಎಲ್ಲ ಹಾಕಿ ನೀವು ಸಬ್ಮಿಟ್ ಅಂತ ಹೊಡೆದ್ರೆ ಬೈ ಆಗ್ತಾ ಹೋಗುತ್ತೆ. ಸೊ ಇಲ್ಲ ಸತೀಶ್ ಅವರೇ ನಾನು ಸ್ಟಾಕು ಸಹ ನೋಡಬೇಕು, ಟ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಒಂದು ನೋಡಿ, ಈ ಒಂದು ಚಾರ್ಟ್ ಇದ್ರಲ್ಲಿ ಬಂದು ಇಲ್ಲಿ ಈ ಒಂದು ಆಪ್ಷನ್ ನೋಡಿದ್ರೆ ನಿಮಗೆ ಚಾರ್ಟ್ ಸಹ ಓಪನ್ ಆಗುತ್ತೆ. ಚಾರ್ಟ್ ಓಪನ್ ಆದ್ಮೇಲೆ ನೀವು ಸಹ ಇದನ್ನ ಡೈಲಿ ಬೇಸಿಸ್ ಅಲ್ಲಿ ಟ್ರೆಂಡ್ ನ ಫಾಲೋ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಹೆಂಗಂತ ನೋಡ್ಕೊಳ್ಳಿ. ಸೊ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 1 week ಅಲ್ಲಿ ನೋಡಿದ್ರೆ ನೋಡಿ, 1 week ಅಲ್ಲಿ ನೀವೇನಾದ್ರು ಇದನ್ನ ಮಾರ್ಚ್ ಏಪ್ರಿಲ್ ನೀವೇನಾದ್ರು ಒಂದು 500 ರೂಪಾಯಿ ಬೈ ಮಾಡಿದ್ರೆ ನೀವು ನೋಡ್ಬೋದು ಆಸ್ ಆಫ್ ನಾವು 100% ರಿಟರ್ನ್ ವಿತ್ ಸೇಫ್ ಒಂದು ಬೆಟ್ ಅಂತಾನೆ ಹೇಳ್ಬೋದು. ಈ ನಮ್ಮ ನಾಸ್ಟಾಕ್ ಅಲ್ಲಿ ಇರುವಂತ ಒಂದು 100 ಕಂಪನಿ ಇನ್ವೆಸ್ಟ್ ಮಾಡಿರುವಂತ ಒಂದು ಒಳ್ಳೆ ಆಪರ್ಚುನಿಟಿ ಇದು ಬಂದು N100 ಅನ್ನೋ ಒಂದು ಸ್ಟಾಕ್. ಸೊ ಇನ್ಫಾರ್ಮೇಶನ್ ಸಿಕ್ತು, ಕೆಲವೊಂದು ಹೆಲ್ಪ್ ಆಗಿತ್ತು ಅಂದ್ರೆ ಸ್ನೇಹಿತರೆ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಅದ್ರ ಜೊತೆಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.